ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ನಾವು ಇದ್ದದ್ದು ಈಗ ಪವಿತ್ರವಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದ ಧೂಳಿಯಿಂದ ಪರಮ ಪವಿತ್ರವಾದ ಕ್ಷೇತ್ರ ಅಂಬಾ ತೀರ್ಥ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಭದ್ರಾ ನದಿಯ ಪರಮ ಪವಿತ್ರವಾದಂತಹ ಪರಿಸರ. ಈ ಸ್ಥಳಕ್ಕೆ ಬಂದದ್ದೇನು ವಿಶೇಷ ಅಂತಂದ್ರೆ, ಆಚಾರ್ಯರು ಓಡಾಡಿದ ಅನೇಕ ಅಪರೂಪದ ಇತಿಹಾಸಗಳಲ್ಲಿ ಈ ಒಂದು ಕ್ಷೇತ್ರವು ಕೂಡ ಅತ್ಯಂತ ಮಹತ್ತರವನ್ನು ಪಡೆದುಕೊಳ್ಳುತ್ತದೆ. ಕಾರಣ ಇಷ್ಟೇ, ಈ ಕ್ಷೇತ್ರದಲ್ಲಿ ನಮಗೆ ಆಚಾರ್ಯರ ಸಾಮಾನ್ಯವಾಗಿ ಇವತ್ತು ಹಲವು ಜನ ಅನ್ನೋದುಂಟು, ಕೇವಲ ಒಂದು ವರ್ಗಕ್ಕೆ ಮಾತ್ರ, ಒಂದು ಪಂಗಡಕ್ಕೆ ಮಾತ್ರ ಆಚಾರ್ಯರ ಸೇವೆ ಮುಟ್ಟಿದೆ ಅಂತ. ಸರ್ವಥಾ ಅಲ್ಲ. ಆಚಾರ್ಯರು ಸಮಾಜೋನ್ಮುಖವಾದಂತಹ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ನಿಮಗೆ ನಿದರ್ಶನ. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು, ಇದಕ್ಕೆ ಭೀಮಶಿಲೆ ಅಂತ ಕರೀತಾರೆ. ಮಧ್ವ ವಿಜಯದ 16ನೇ ಸರ್ಗದ 8, 9, 10ನೇ ಶ್ಲೋಕಗಳಲ್ಲಿ ಇದರ ವಿಶೇಷವಾದ ವರ್ಣನೆ ಬರುತ್ತೆ. ಮೊದಲು ಇದರ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಭೀಮಶಿಲೆ ಅಂತ. ಆಗಿನ ಕಾಲದಲ್ಲಿ ಇವತ್ತಿನ ಹಾಗೆ ರಸ್ತೆಗಳ ಮುಖಾಂತರ ಈ ರೀತಿಯಾದ ಎಲ್ಲ ವಾಹನಗಳೇನಿರಲಿಲ್ಲ. ಆ ಜನ ಎಲ್ಲ ತಮ್ಮ ಪ್ರತಿನಿತ್ಯದ ಕಾರ್ಯಗಳಿಗಾಗಿ ನದಿಯನ್ನ ದಾಟಿ ಬರ್ತಾ ಇದ್ರು. ಒಂದಾನೊಂದು ದಿನ ಈ ಪ್ರಸಂಗ ಬಂತು. ಆಚಾರ್ಯರು ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನ ಮಾಡ್ತಾ ಇರುವಾಗ ಇಲ್ಲಿಯೇ ಹತ್ತಿರದ ಕ್ಷೇತ್ರಗಳಿಗೆ ಬಂದಿರ್ತಾರೆ. ಹತ್ತಿರ ಕ್ಷೇತ್ರಗಳಿಗೆ ಬಂದಾಗ ಆ ಪ್ರಸಂಗದಲ್ಲಿ ಈ ಭದ್ರಾ ನದಿ ತುಂಬಾ ಪ್ರವಾಹ ಆಗಿ ಬಂದಿತ್ತು. ಪ್ರವಾಹ ಆಗಿ ಬಂದಾಗ ಅನೇಕ ಜನರಿಗೆ ತಮ್ಮ ಪ್ರತಿನಿತ್ಯದ ಕೆಲಸಗಳಿಗೆಲ್ಲ ಬಹಳ ತೊಂದರೆಯಾದಾಗ ಆಚಾರ್ಯರು ಇದನ್ನ ತಮ್ಮ ವಿಶೇಷವಾದ ಹಸ್ತದಿಂದ, ನೋಡಿದರೆ ಬಂಡೆ ನೋಡಿ, ಸುಮಾರು ಒಂದು ಏನಿಲ್ಲ ಅಂತಾದ್ರೂ ಒಂದು 200-300 ಟನ್ಗಳಿಗಿಂತಲೂ ಹೆಚ್ಚಾದಂತಹ ಭಾರವುಳ್ಳಂತಹ ಬಂಡೆ. ಇದಕ್ಕೆ ಭೀಮಶಿಲಾ ಅಂತ ಕರೀತಾರೆ. ನಿಮಗೆಲ್ಲ ನೆನಪಿಸುವ ಹಾಗೆ ಬದರಿ ಕ್ಷೇತ್ರದ ಮೇಲೆ ಮಾನ, ಆ ಮಾನದಲ್ಲಿ ಹರಿಯುವ ಸರಸ್ವತಿ ನದಿ ಅಡ್ಡಲಾಗಿಯೂ ಕೂಡ ಆ ಭೀಮ ಸೇತುವನ್ನು ನೋಡ್ತೇವೆ. ಅದರಂತೆ ಇಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಒಂದು ವಿಶೇಷವಾದ ಸಾಮರ್ಥ್ಯದಿಂದ ಇದನ್ನ ಇಲ್ಲಿ ತಂದಿಟ್ಟಿದ್ದಾರೆ. ಮಧ್ವಾಚಾರ್ಯರ ಸಾಮರ್ಥ್ಯ ಮುಂದೇನು ಹೇಳಲಿಕ್ಕೆ ಸಾಧ್ಯವಿದೆ? ಪ್ರಾಕ್ಪಂಚಾಶತ್ಸಹಸ್ರೈರ್ ವ್ಯವಹಿತ ಮಹಿತಂ ಯೋಜನೈ ಪರ್ವತಂತಂ ಯಾವತ್ ಸಂಜೀವನಾದ್ಯೋ ಶದ ನಿಧಿ ಮಧಿಕ ಪ್ರಾಣಲಂಕಾಮನೈಷೀಹಿ ಅದ್ರಾಕ್ಷಿ ದುತ್ಪದಂತಂ ತತ್ ಊತ ಗಿರಿಮುತ್ಪಾಟಯಂತಂ ಗೃಹೀತ್ವ. ಎಲ್ಲಿ ಲಂಕಾಪಟ್ಟಣ, ಎಲ್ಲಿ ಹಿಮಾಲಯ ಪರ್ವತ, ಲಕ್ಷ್ಮಣನ ಆರೈಕೆಗಾಗಿ ತಂದಂತಹ ಸಂಜೀವಿನಿ ಪರ್ವತವನ್ನ ಆರೈಕೆ ಮಾಡಿ ಪುನಃ ಲಂಕಾಪಟ್ಟಣದಿಂದ ಎಸೆದರೆ ಹಿಮಾಲಯದಲ್ಲಿ ಯಾವ ಸ್ಥಳದಲ್ಲಿ ಯಾವ ಯಾವ ಗಿಡಗಳಿತ್ತು, ಯಾವ ಯಾವ ಗಿಡಗಳ ಮೇಲೆ ಯಾವ ಯಾವ ಹಕ್ಕಿ ಕೂತಿತ್ತು, ಅದರ ಸಮೇತ ಹೋಗಿ ಮುಟ್ಟಿತ್ತು ಅಂತ ಅವರ ಪೂರ್ವ ಅವತಾರವಾದಂತಹ ಹನುಮಂತ ಅವತಾರದಲ್ಲಿ ಕೇಳ್ತೇವೆ. ಅದೇ ರೀತಿಯಾಗಿ ಈಗ ತಾನೇ ಹೇಳಿದ ಹಾಗೆ ಭೀಮಸೇನ ದೇವರ ಅವತಾರದಲ್ಲಿಯೂ ಆ ಭೀಮ್ ಫುಲ್ ಅಂತ ನಾವೇನು ಕರಿತೇವೆ ಅದನ್ನ ನೋಡ್ತೇವೆ. ಅದರಂತೆ ಇಲ್ಲಿ ಈ ಮಧ್ವಾಚಾರ್ಯರು ತಮ್ಮ ಹಸ್ತದಿಂದ ಇಟ್ಟಂತಹ ಒಂದು ಶಿಲೆ. ತೀರ್ಥಾರ್ಥಂ ಪೃಥುಥರವ ಪ್ರಪಾತಿವಾರಾಂ ಧಾರಾಣಾಂ ರಯಸಹನ ಕ್ಷಮಾಂ ಮಹೇಕ್ಷಃ ಆನೀತಾಂ ದಶಶತಪುಂಭಿರತ್ಯ ಶಕ್ತ್ಯ ಪ್ರೇಕ್ಷೋಚೆ ವಿಪುಲಶಿಲಾಂ ಕ್ವಚಿತ್ ಸ ಮುಕ್ತಾಂ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಒಂದು ದಿನ ತೀರ್ಥಯಾತ್ರೆಯನ್ನ ಮಾಡ್ತಾ ಸಂಚಾರ ಮಾಡ್ತಾ ಇರುವ ಪ್ರಸಂಗದಲ್ಲಿ ಇಲ್ಲಿಯ ಜನರ ಒಂದು ಅನಾನುಕೂಲತೆಗಳನ್ನ ನೋಡಿ ಇಟ್ಟಂತಹ ಒಂದು ಶಿಲೆ, ಅದರ ಮಹಿಮೆಯನ್ನ ಸುಮಧ್ವ ವಿಜಯದ 16ನೇ ಸರ್ಗದ 7ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಇದು ಮತ್ತೆ ಯಾಕೆ ಹೀಗೆ ಮಾಡಿದ್ರು ಆಚಾರ್ಯರು, ಇದರಿಂದ ಏನ್ ನಿದರ್ಶನ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಬೇರೆ ಯಾರೂ ಅಲ್ಲ, ಭೀಮಸೇನನ ಅವತಾರವೇ ನಾನು ಅನ್ನುವುದನ್ನ ಇಲ್ಲಿ ನಿದರ್ಶನ ಮಾಡ್ತಾ ಇದ್ದಾರೆ. ಲೋಕಾನಾಂ ಉಪಕೃತಯೇ ಕುತಶಿಲೇಯಂ ನಿನ್ನೇನೋ ಇತಿ ಜನತಾಂ ಜಗಾದ ತತ್ರ ನೇತಾರೋ ಯತಿವರಮಾನದಾನ ಹೀಮಾಂ ಭೀಮಶ್ಚೇದಿಹಯತತೆ ನಯನ್ನವೇತಿ. ಲೋಕಾನಾಂ ಉಪಕೃತಯೇ, ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿಗೋತ್ರರಯ್ಯ ಅಂತ ಹೇಳುವ ಹಾಗೆ ನಮ್ಮ ಉಸಿರಿಗೂ ಯಾರ ಅನುಗ್ರಹದಿಂದ ಇವತ್ತೆಲ್ಲ ನಾವಿರ್ತೇವೆ ಅಂತಹ ಮಹಾನುಭಾವರಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಭೀಮಸೇನ ದೇವರು, ಹನುಮಂತ ದೇವರು, ಇವರೆಲ್ಲ 3 ಅವತಾರಗಳು ಪರಮಾತ್ಮನ ಅನುಗ್ರಹದಿಂದ ನಮ್ಮಲ್ಲಿ ನಿಂತು ನಮಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಜಗದುಪಕಾರಿಗಳವರು. ಅಂತಹ ಗುರುಗಳು ಲೋಕೋಪಕಾರಕ್ಕಾಗಿ ಇಟ್ಟದ್ದು ಅನ್ನುವುದನ್ನ ಭೀಮಸೇನ ದೇವರಾಗಿ ಅವರ ಚಿಂತನೆಯನ್ನ ಇಲ್ಲಿ ತಿಳಿಸ್ತಾರೆ.
ಹೇಗಿಟ್ಟಿದ್ದ ಭೀಮ ಮಧ್ವಾಚಾರ್ಯರು ಅಂತಂದ್ರೆ ಶಿಷ್ಯರಿಗೆಲ್ಲ ನೆನಪು ಮಾಡಿಕೊಳ್ಳುವಂತೆ. ಹನುಮಂತನಾಗಿದ್ದಾಗ ಸಂಜೀವಿನಿಯನ್ನ ಹೇಗಿಟ್ನೋ ಹಾಗೆ ಅನ್ನುವ ಅರ್ಥದಲ್ಲಿ ಹೇಳುತ್ತಾರೆ. ನಿನ್ನೇತಾಂ ಗಿರಿಮಿ ಭವಾನರೀಕೃತಾತ್ಮ ಲೀಲಾವತ್ ಕರಕಮಲೇನ ಸೋಮಲೇನ ತತ್ರಾಪಿನ್ಯಧಿತತಯಾಸ್ಯ ಸೂಚ್ಯತೇಲಂ ತತ್ತುಂಗಾಂ ನನು ನಿಕಷಾಧುನಾಪಿ ಕರ್ಮ. ವಾನರೀಕೃತಾತ್ಮ, ರಾಮ ರಾವಣರ ಯುದ್ಧದಲ್ಲಿ ಪೆಟ್ಟು ತಿಂದ ಲಕ್ಷ್ಮಣ ಅವನಿಗೆ ಉಪಚಾರ ಮಾಡುವುದಕ್ಕಾಗಿ ಪ್ರೇರಣೆಯಿಂದ ಸಂಜೀವಿನಿ ಪರ್ವತವನ್ನು ಎಷ್ಟು ಲೀಲಾಜಾಲವಾಗಿ ತಂದು ಮತ್ತೆ ಎಸೆದಿಟ್ನೋ ಅದರಂತೆ ಲೀಲಾಜಾಲವಾಗಿ ಆಚಾರ್ಯರು ಇಲ್ಲಿ ಇಟ್ಟದ್ದು ಅನ್ನುವುದನ್ನ ನಮಗೆ ಈ ಸುಮಧ್ವ ವಿಜಯದಲ್ಲಿ ಇದನ್ನ ತಿಳಿಸಿಕೊಟ್ರೆ, ಇದನ್ನ ಇವತ್ತಿನ ಇತ್ತೀಚಿನ ಈ ಒಂದು ವೈಜ್ಞಾನಿಕ ಯುಗದಲ್ಲಿ ನಿಮಗೆ ಇದನ್ನ ಹೇಳಬೇಕು ಅಂತಾದರೆ ಮೈಸೂರಿನ ಗೆಜೆಟಿಯರಲ್ಲಿ ಪುಟ ಸಂಖ್ಯಾ 2170 ಮತ್ತು 2185 ಪರ್ಯಂತ ನೀವೆಲ್ಲ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಇದೆಲ್ಲ ಸಿಗತ್ತೆ. ಆ ಮೈಸೂರಿನ ಗೆಜೆಟಿಯರಲ್ಲಿಯೂ ಕೂಡ ಆಚಾರ್ಯರ ಮಹಿಮೆಯನ್ನ ಹೇಳುವಾಗ ಈ ವಿಚಾರವನ್ನ ಅಲ್ಲಿ ನಿದರ್ಶನೆಯನ್ನ ಮಾಡಿದ್ದಾರೆ. ನಿಮಗೆ ಇದನ್ನ ವಿಡಿಯೋದಲ್ಲಿ ಅದರ ಪ್ರಮಾಣವನ್ನ ನಾನು ನಿಮಗೆ ತಿಳಿಸ್ತೇನೆ. ಆ ಗೆಜೆಟಿಯರಿನ ಪುಸ್ತಕಗಳ ಪ್ರತಿಯನ್ನು ನಿಮಗೆ ಹಾಕ್ತೇನೆ ನಾನು. ಒಟ್ಟಾರೆ ಹೇಳುವ ಅಭಿಪ್ರಾಯ, ಇಂತಹ ಪರಮ ಪವಿತ್ರವಾದ ಕ್ಷೇತ್ರ, ಇದನ್ನ ನಾವು ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಾದ್ರೆ ಹಿಡನ್ ಜಮ್ ಅಂತ ನಾವೇನು ಕರಿತೀವಲ್ಲ, ಆ ಅರ್ಥದಲ್ಲಿ ಪ್ರತಿಯೊಬ್ಬ ಮಾಧ್ವರು ಅವಶ್ಯವಾಗಿ ಸಂದರ್ಶಿಸಲೇಬೇಕಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕರ ಕಮಲಗಳಿಂದ ಚಿಹ್ನಿತವಾದ ಸ್ಪರ್ಶಿತವಾದ ಈ ಶಿಲೆ ಅದು ಆಚಾರ್ಯರ ಪ್ರತೀಕವೇ ಹೌದು. ಇಂತಹ ಸ್ಥಳದಲ್ಲಿ ಸ್ನಾನ ದಾನ ಜಪ ತಪಾದಿಗಳನ್ನ ಮಾಡಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇನ್ನೊಮ್ಮೆ ಆ ಶಿಲೆಯನ್ನ ಎಲ್ಲರೂ ದರ್ಶನವನ್ನ ಮಾಡಿಕೊಳ್ಳಿ. ಇಲ್ಲಿ ಸಾಮಾನ್ಯ ನಮ್ಮ ತೋರಿಸ್ತಾರೆ, ಈಗ ಈ ನದಿಯ ಒಂದು ವಾತಾವರಣದ ಚಿತ್ರಣವನ್ನ ನಿಮಗೆ ತೋರಿಸ್ತಾರೆ. ಇದು ಭದ್ರಾ ನದಿ. ಸಾಮಾನ್ಯವಾಗಿ ಭದ್ರಾ ನದಿ ಅಂತಂದ್ರೆ ನಮಗೆ ತಲೆಗೆ ಬರುವಂತಹದ್ದು ಬಂಡೆಕಲ್ಲಿನ ನದಿಯೇ ಹೌದು ಅದು. ಇಲ್ಲಿ ತುಂಬಾ ನೀರಿನ ಸೆಳೆತ ಬಹಳ ಇದೆ, ನೋಡಬಹುದು ನೀವು. ಯದ್ಯಪಿ ನಾನು ನಿಮ್ಗೆ ಒಂದು ಸ್ವಲ್ಪ ಒಳಗೆ ಹೋಗಿ ತೋರಿಸ್ತೇನೆ. ಇಷ್ಟೇ ನಿಂತರೂ ಕೂಡ ನನಗೆ ಇಲ್ಲಿ ನಿಲ್ಲಿಕ್ಕಾಗ್ತಿಲ್ಲ, ಅಷ್ಟು ನೀರಿನ ಸೆಳೆತ ರಭಸ ಇದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲೆಲ್ಲ ದಯವಿಟ್ಟು ಇಲ್ಲಿ ಬರುವ ಸಾಹಸ ಮಾಡಬೇಡಿ. ಯಾಕೆ ಅಂತ ಅದರೊಳಗೂ ವೃದ್ಧರಾದವರು ಇಲ್ಲೆಲ್ಲ ಬರುವ ಸಾಹಸ ಸರ್ವತಾ ಕೂಡದು. ಈಗ ಈ ಒಂದು ವಾತಾವರಣ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ಆ ಒಂದು ಪ್ರಾಂತದಲ್ಲಿ ನೀವು ಅವಶ್ಯವಾಗಿ ಇಲ್ಲಿ ಬಂದು ಪ್ರಕೃತಿ ಸೌಂದರ್ಯ, ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರ ವಿಶೇಷವಾದ ಸನ್ನಿಧಾನ, ಇಲ್ಲಿ ಸ್ನಾನದಾನಾದಿಗಳನ್ನ, ಅದೇ ರೀತಿಯಾಗಿ ಜಪ ವಾಯುಸ್ತುತಿ ಪುರಶ್ಚರಣಾದಿಗಳನ್ನ ಮಾಡುವುದಕ್ಕೆ ಅತ್ಯಂತ ಸೂಕ್ತವಾದ ಸ್ಥಳ ಅಂತ ನಿಮಗೆ ಇನ್ನೊಮ್ಮೆ ಪರಿಚಯನ ಮಾಡಿಕೊಡ್ತೇನೆ. ನಿಮಗೆ ಮತ್ತೆ ಆ ಒಂದು ವಿಸ್ತೃತವಾದ ಶಿಲೆಯ ಮೇಲ್ನೋಟದ ಮತ್ತು ಅದರ ಮೇಲೆ ಇನ್ನೊಂದು ವಿಶೇಷ ನಾನು ಹೇಳೋದು ಮರೆತೆ, ಕ್ಷಮಿಸಿ. ಆ ಶಿಲೆಯ ಮೇಲೆ ಆಚಾರ್ಯರ ಒಂದು ಪ್ರತೀಕ ಮೂಡಿದೆ. ಅದನ್ನು ನಿಮಗೆ ಇಲ್ಲಿ ತೋರಿಸ್ತೇನೆ. ಮತ್ತೆ ಅದರ ಮೇಲೆ ವಿಶೇಷವಾದಂತಹ ಎಲ್ಲ ಚಿಹ್ನೆಗಳೆಲ್ಲ ಇದೆ, ಅದನ್ನು ನಿಮಗೆ ತೋರಿಸ್ತೇನೆ. ಇನ್ನೊಂದು ಬದಿಯಲ್ಲಿ ನಾವು ಈ ಮಧ್ವಶಿಲೆ ಅರ್ಥಾತ್ ಭೀಮಶಿಲೆಯ ಚಿತ್ರಣವನ್ನ ನೋಡ್ತಾ ಇದ್ದೇವೆ. ನಿಮಗೆ ಅಲ್ಲಿ ಮೇಲೆ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾವು ಅದನ್ನ ಆಮೇಲೆ ಸ್ವಲ್ಪ ಸಾಹಸ ಮಾಡಿ ಅದರ ಫೋಟೋಗಳನ್ನೆಲ್ಲ ನಿಮಗೆ ನಾನು ಅಪ್ಲೋಡ್ ಮಾಡ್ತೇನೆ, ಈ ವಿಡಿಯೋದಲ್ಲಿ ಬರ್ತದೆ. ಒಟ್ಟಾರೆ ಹೇಳುವುದೇನು ಅಂತಂದ್ರೆ, ಇಂತಹ ಅಪರೂಪದ ಕ್ಷೇತ್ರಗಳನ್ನ ನಮ್ಮ ಪ್ರಾರಬ್ಧಕ್ಕೆ ಅತಿ ಅಲ್ಪವಾದ ಆಚಾರ್ಯರ ಕ್ಷೇತ್ರಗಳ ಸಂದರ್ಶನ ಇವತ್ತೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಅವುಗಳಲ್ಲಿಯೂ ಅನೇಕ ಪರಕೀಯರ ವಶವಾಗಿವೆ, ಅನೇಕವು ನಮಗೆ ಹೋಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದರೂ ಇಂತಹ ನಡುಗಡ್ಡೆ ಪ್ರದೇಶದಂತೆ ಇರುವ ಅನೇಕ ಜನ ಇದರಲ್ಲಿ ಇರುವಂತಹ ಮಾಧ್ವರು ಹಾಗೂ ಈ ಮಲೆನಾಡಿನ ಎಲ್ಲ ಹಿರಿಯ ಯತಿಗಳಿಗೂ ಮತ್ತು ಇಲ್ಲಿರುವ ಸ್ವಾಮಿಗಳಿಗೂ ನನ್ನದೊಂದೇ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಏನು ಅಂದ್ರೆ, ಬಹಳ ದುರಂತ ಅಂತ ಅನಿಸ್ತದೆ. ಇಲ್ಲಿಂದ ಅಲ್ಲಿ ಇದು ಸಾಮಾನ್ಯ ಚಿಕ್ಕಮಗಳೂರು ರೋಡಿನಿಂದ ಮೇನ್ ರೋಡ್ ಕಳಸ ಅಂತ ಕ್ಷೇತ್ರ ಬರುತ್ತೆ. ಆ ಕ್ಷೇತ್ರದಲ್ಲಿ ಈ ಒಂದು ಆ ಮಾರ್ಗ ಮಧ್ಯದಲ್ಲಿ ಸಿಗುವ ಸ್ಥಳ, ಎಲ್ಲಿಯೂ ಒಂದು ಕಡೆಗೂ ಮಧ್ವರ ಶಿಲೆ, ಆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಸ್ಪರ್ಶಿತವಾದ ಲೋಕೋಪಕಾರಿಯಾದ ಶಿಲೆ ಅಥವಾ ಮಾಧ್ವರ ಸಂದರ್ಶನದ ಕ್ಷೇತ್ರ ಅಂತನೂ ಒಂದು ಬೋರ್ಡು ನಮಗೆ ಇಲ್ಲಿ ಸಿಗ್ತಾ ಇಲ್ಲ. ಇದು ನಮ್ಮ ಮಾಧ್ವ ಸಮಾಜದ ಒಂದು ದುರಂತವೇ ಸರಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರಲ್ಲಿ ನಾನು ಮತ್ತೊಮ್ಮೆ ಪುನಃ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಇದನ್ನು ಎಲ್ಲ ಕಡೆಗೂ ನೀವು ಹಾಕಿಕೊಳ್ಳಿ. ಪ್ರಾಯಶಃ ಇದು ಯೂಟ್ಯೂಬಿನಲ್ಲಿ ಏನೇ ಪ್ರಪ್ರಥಮ ವಿಡಿಯೋ ಅಂತ ಅನಿಸ್ತದೆ. ದಯವಿಟ್ಟು ಇಂತಹ ಅಪರೂಪದ ಮಾಧ್ವರ ಅತ್ಯಂತ ಹೆಮ್ಮೆ ಪಡುವಂತಹ ಒಂದು
ಇವತ್ತಿಗೂ ಶ್ರೀಮದ್ ಆಚಾರ್ಯರ ಮಹಿಮೆಯನ್ನ ಜೀವಂತವಾಗಿ ಇಟ್ಟಂತಹ ಈ ಶಿಲೆ, ಎಲ್ಲರೂ ಬಂದು ಸಂದರ್ಶನ ಮಾಡಿಕೊಳ್ಳಿ, ಆಚಾರ್ಯರ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅಂತ ಹೇಳ್ತಾ, ಸರ್ವೇಪಿ ಸುಖಿನ ಸಂತು, ಸರ್ವೇ ಸಂತು ನಿರಾಮಯಾಹ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Mm-hmm.